ಫುಕುವೋಕ ಅವ್ರ 4 ತತ್ವಗಳೇನಿದಾವೆ, ಉಳುಮೆ ಮಾಡದೇ ಇರೋದು, ಗೊಬ್ಬರ ಹಾಕ್ತಾ ಇರೋದು, ಕೀಟನಾಶಕ ಸಿಂಪಡಿಸದೇ ಇರೋದು, ಕಳೆನಾಶಕ ಹೊಡಿದೇ ಇರೋದು, ಈ 4 ತತ್ವಗಳನ್ನ ನಾವು ಇಲ್ಲಿ ಎಂಪ್ಲಾಯ್ ಮಾಡ್ಕೊಂಡಿದೀವಿ. ಅದೇನಪ್ಪಾ ಅಂತಂದ್ರೆ, ಈಗ ನಾವು ಒಂದ್ಸತಿ ನಾವು ಉಳುಮೆ ಮಾಡ್ಬಿಟ್ಟು ಈ ಬೆಡ್ ನ ರೆಡಿ ಮಾಡ್ಕೊಂಡ್ಬಿಟ್ರೆ ಇದು ನಮಗೆ ಪರ್ಮನೆಂಟ್ ಬೆಡ್ ಇದೆ ಆಕ್ಚುಲಿ. ಸೊ ಮುಂದೆ ನಾವು ಯಾವಾಗಾದ್ರೂ ಬೀಜ ಬಿತ್ಕೋತಾ ಇರ್ಬೋದು. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಎಷ್ಟಿದೆ ಸರ್ ಸೈಜ್ ಅದು ನೀವು ಮಾಡಿರೋದು? ಇದು 3x15 ಇದೆ. 3x15. ಹೌದು. ಓಕೆ. ಈ ಎಷ್ಟು ಬೆಳೆ ಇದರಲ್ಲಿ 3x15ರಲ್ಲಿ? ಇದರಲ್ಲಿ ಹೆಚ್ಚು ಕಮ್ಮಿ 62 ತರಕಾರಿಗಳಿದಾವೆ. 62? ಹೌದು. 62 ತರಕಾರಿ ಹಾಕಿ ಬಿತ್ತೆ ಹಾಕಿ ಎಷ್ಟು ಮಂತ್ಸಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ? ಇದು 45 ಡೇಸ್ ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ. 3 ಮಂತ್ಸ್ ಬೇಕು. ಒಂದೂವರೆ ತಿಂಗಳಲ್ಲಿ ಅದು ಸೊಪ್ಪು ಎಲ್ಲ ಬರುತ್ತೆ. 62 ಬೀಜ ಹಾಕಿದ್ರಲ್ಲ, ಯಾವ್ದಾದ್ರು ಇದು ಅಂದ್ರೆ ಮನೆಗೆ ಆಗೋಷ್ಟು ನಮಗೆ ಇದು ಕಮರ್ಷಿಯಲ್ ಪರ್ಪಸ್ ಅಲ್ಲ, ಇದು ಮನೆಗೆ ಆಗೋಷ್ಟು ನಮಗೆ ತರಕಾರಿ ಬೆಳ್ಕೋಬಹುದು. ಇದರಲ್ಲಿ ಪ್ರತಿಯೊಬ್ಬ ಮನೆ ಹಿತ್ತಲಲ್ಲಿ ಅಥವಾ ತೋಟದಲ್ಲಿ ಗದ್ದೆಯಲ್ಲಿ ಇದನ್ನ ಬೆಳ್ಕೋಬಹುದು. ಅವರು ಯಾವುದೇ ರೀತಿ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಅವ್ರ ತರಕಾರಿ ಅವರೇ ಬೆಳ್ಕೋಬಹುದು. ಇದು ತುಂಬಾ ಈಸಿಯಾಗಿ ಹೆಣ್ಮಕ್ಳೇ ಮ್ಯಾನೇಜ್ ಮಾಡಬಹುದು. ಇದರಲ್ಲಿ ಏನು ನಾವು ಮೆಷಿನರಿ ಯೂಸ್ ಮಾಡಿ ಉಳುಮೆ ಮಾಡೋ ಅವಶ್ಯಕತೆ ಇಲ್ಲ, ಏನಿಲ್ಲ, ಎಲ್ಲ ಕೈ ಕೆಲಸನೇ, ಈಸಿಯಾಗಿ ಬೆಳ್ಕೋಬಹುದು. ಚೌಕಾಬಾರ ಏನಕ್ಕೆ ಅಂದ್ರೆ, ಇದನ್ನ ಮೂಲತಃ ಇದನ್ನ ಡೆವಲಪ್ ಮಾಡಿರೋದು ರಾಘವಣ್ಣ ಮತ್ತೆ ಶಿವಮೊಗ್ಗದ ಸಂತೋಷ್ ಅಂತ ಹೇಳ್ಬಿಟ್ಟು. ಸೊ ಅವ್ರೇನ್ ಹೇಳ್ತಾರೆ ಅಂದ್ರೆ, ಈಗ ಯೂಶಲಿ ನಾವು ಚೌಕಾಬಾರ ಆಟ ಆಡ್ಬೇಕಾದ್ರೆ 9 ಕೋಣೆಗಳು ಮಾಡ್ತೀವಿ. ಆ 9 ಕೋಣೆನಲ್ಲಿ ನಾವು 9 ತರ ತರಕಾರಿ ಹಾಕಿದೀವಿ. ಅಲ್ಲಿ ಸೊಪ್ಪನ್ನ ನಾವು ಹರಡಿದೀವಿ, ಮತ್ತೆ ಎಡ್ಜಸ್ ಅಲ್ಲಿ ನಾವು ಬೇರೆ ತರಕಾರಿಗಳನ್ನ ಹಾಕಿದೀವಿ. ಸೊ 9 + 1 10 + 2 ಇದು ಬೇರೆ ತರಕಾರಿ. ಸೊ ಒಂದು ಚೌಕದಲ್ಲಿ 12 ತರ ಇದೆ. ಬಾರ ಅಂದ್ರೆ ಅದು ಹಿಂದಿ ವರ್ಡ್ ಬಾರ. ಸೊ ಒಂದು ಚೌಕದಲ್ಲಿ 12 ಇರೋದ್ರಿಂದ ಅದಕ್ಕೆ ಚೌಕಾಬಾರ ಅಂತ ಒಂದು ಕೋಡ್ ವರ್ಡ್. ಸೊ ಇದು ಚೌಕಾಬಾರ ತರಕಾರಿ ಬೆಳೆಯೋ ಒಂದು ಪದ್ಧತಿ ಇದೆ. ಸೊ ಇದರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಈ ತರ ಅಗಲ 3 ಅಡಿ, ಉದ್ದ 15 ಅಡಿ, ಆಯ್ತಾ. ಆಮೇಲೆ ಈ ಕಡೆ 2 ಅಡಿ, ಈ ಸೈಡ್ 2 ಅಡಿ ಬಸಿ ಕಾಲುವೆ ತರ ಮಾಡ್ಕೊಂಡಿದೀವಿ. ಅಂದ್ರೆ ಏನಾದ್ರು ನೀರು ಸ್ವಲ್ಪ ಜಾಸ್ತಿ ಬಂತು ಅಂದ್ರೆ ಒಳಗಡೆ ಇರೋದೇನೋ ತರಕಾರಿ ಬೇರುಗಳೇನೋ ಕೊಳಿಬಾರ್ದು ಅಂತೇಳಿ ಈ ಸೈಡ್ 2 ಅಡಿ, ಈ ಸೈಡ್ 2 ಅಡಿ ಬಸಿ ಕಾಲುವೆ ಮಾಡ್ಕೊಂಡಿದೀವಿ. ಮತ್ತೆ ಈ ಕಡೆ 2, ಆ ಕಡೆ 2. ಸೊ ಅಂದ್ರೆ ಇದು ಮಡಿ ಲೆಂತ್ ಇರೋದು 3x15, ಟೋಟಲ್ ತಗೊಂಡಿರೋದು 9x17 ಆ ತರ ಇದೆ. ಅದು ಅದ್ರೊಳಗೆ 3x15 ಮಡಿ ಇದೆ. ಸೊ ಇದ್ರೊಳಗೆ ಏನ್ ಮಾಡಿದೀವಿ ಅಂದ್ರೆ, ನಾವು 5 ಸಪರೇಟ್ ಚೌಕಗಳು ಮಾಡ್ಕೊಂಡಿದೀವಿ. ಒಂದೊಂದು ಚೌಕದೊಳಗೆ ಹೆಚ್ಚು ಕಮ್ಮಿ ನಾವೇನ್ ಮಾಡ್ತೀವಿ, ಚೌಕಾಬಾರ ಆಟ ಆಡೋ ಮುಂದೆ 9 ಕೋಣೆ ಮಾಡ್ಕೋತೀವಲ್ಲ, ಆ ತರ 9 ಕೋಣೆ ಮಾಡ್ಕೊಳ್ತೀವಿ. 9 ಡಿಫ್ರೆಂಟ್ ತರ ಬೀಜಗಳು ಬಿತ್ತೇವೆ ನಾವು. ಸೊ ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕಂತಂದ್ರೆ, ಈ ಒಂದೊಂದು ಪರ್ಟಿಕ್ಯುಲರ್ ಚೌಕದಲ್ಲೂ ಕೂಡ ಸೊಪ್ಪಿನ ಪದರ ಬಿತ್ತಬೇಕು ಫಸ್ಟ್. ಸೊ ಸೊಪ್ಪು ಯಾವಾಗ್ಲೂ ಬರೀ ನಮಗೆ ಒಂದು 5 ರಿಂದ 6 ಇಂಚ್ ಎತ್ತರ ಬರ್ತೈತಿ. ಸೊ ಸೊಪ್ಪನ್ನ ನಾವು ಹಾರ್ವೆಸ್ಟ್ ಮಾಡ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಮತ್ತೆ ನೆಕ್ಸ್ಟ್ ಸೊಪ್ಪನ್ನ ಬಿತ್ತಾ ಇರ್ಬೇಕು. ಅದು 4ನೇ ಪದರ. ಅದು 5ನೇ ಪದರ ಅಂತಂದ್ರೆ ಎಡ್ಜ್ ಏನೈತಲ್ಲ, ಇದು 5ನೇ ಪದರ ಇದು. ಸೊ ಇದ್ರೊಳಗಡೆ ಬೇರೆ ತರಕಾರಿಗಳು ಬಿತ್ತೇವೆ ನಾವು. ಅಂದ್ರೆ ಈಗ ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ನವಿಲ್ಕೋಸು, ಬೀಟ್ರೂಟ್, ಈ ತರದೆಲ್ಲ ಬೇರು ಮತ್ತೆ ಕಾಂಡ ತರಕಾರಿಗಳು. ಸೊ ಅವನ್ನ ಬಿತ್ಕೊಂತೀವಿ. ಮತ್ತೆ ಈ 9 ಚೌಕದಲ್ಲಿ ಒಂದೊಂದೊಂದು ತರಕಾರಿ ಬಿತ್ತೇವೆ. ಸೊ ಇದು ಹೆಂಗಿರ್ತದೆ ಅಂದ್ರೆ, ಈ ಮಧ್ಯ ಚೌಕದೊಳಗೆ ಯಾವಾಗ್ಲೂ ಬಹಳ ಹೈಟ್ ಹೋಗುವಂತ ಗಿಡ ಆ ತರ ನೆಡ್ತೇವಿ. ಮತ್ತೆ ಪ್ಲಸ್ ಮಾರ್ಕ್ ಒಳಗಡೆ ಒಂದ್ ಸ್ವಲ್ಪ ಕಮ್ಮಿ ಇರೋವು, ಮತ್ತೆ L3 ಅಂತ ಹೇಳ್ತಾರೆ, ಅಂದ್ರೆ ಹಿಂಗ ಕ್ರಾಸ್ ಮಾರ್ಕ್ ಒಳಗೆ ಬರೋದು ಅದಕ್ಕಿಂತ ಕಮ್ಮಿ ಇರೋದು. ಸೊ ಆ ರೀತಿಯಾಗಿ ನಾವೇನ್ ಮಾಡ್ತೀವಿ, 9 ಡಿಫ್ರೆಂಟ್ ತರಕಾರಿಗಳನ್ನ ಒಂದೊಂದು ಚೌಕದಲ್ಲಿ ಬಿತ್ತಿ, ಪ್ಲಸ್ ಎಡ್ಜ್ 2, 9 2 11, ಮತ್ತೊಂದು ಸೊಪ್ಪಿನ ಪದರ 1. ಸೊ ಟೋಟಲ್ 12 ಆಗುತ್ತೆ. ಸೊ 12 5 60, ಆ ಎಡ್ಜ್ ಈ ಎಡ್ಜ್ ಸೇರಿ 62. ಸೊ ಇದಕ್ಕೆ ಚೌಕಾಬಾರ ಮಡಿ ಪದ್ಧತಿ ಅಂತೀವಿ. ಇದನ್ನ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ, ಇಲ್ಲೇನಂತಂದ್ರೆ ನಮಗೆ ಇಲ್ಲಿ ಉಳುಮೆ ಒಂದ್ಸತಿ ಮಾಡ್ಬೇಕಷ್ಟೇ. ಅಂದ್ರೆ ಈ ಮಣ್ಣೆಲ್ಲ ಕ್ಲೀನ್ ಮಾಡ್ಕೊಂಡು ಒಮ್ಮೆ ರೆಡಿ ಮಾಡ್ಕೊಂಡ್ಬಿಟ್ರೆ ಇದು ಯಾವಾಗ್ಲೂ ನಮಗೆ ಪರ್ಮನೆಂಟ್ ಮಡಿ ಇದೆ ಆಕ್ಚುಲಿ. ಇದು ಯಾವತ್ತೂ ಹಾಳಾಗಂಗಿಲ್ಲ ಮತ್ತೇನಿಲ್ಲ. ಸೊ ನೀವು ಇದನ್ನ ಖಾಲಿ ಆದಂಗೆ ಹಾರ್ವೆಸ್ಟ್ ಮಾಡ್ದಂಗೆ ಮತ್ತೆ ಸ್ವಲ್ಪ ನೀವು ಬಿತ್ತನೆ ಮಾಡ್ಕೊಂತಿದ್ರೆ ಆಯ್ತು. ಸೊ ಇಲ್ಲಿ ನಾವು ಉಳುಮೆ ಮಾಡೋದಿಲ್ಲ. ಸೊ ಇಲ್ಲಿ ಮತ್ತೆ ಗೊಬ್ಬರ, ಯಾವುದೇ ರೀತಿ ಗೊಬ್ಬರ ಹಾಕಲ್ಲ ನಾವು. ಸೊ ಎಲೆ ಹಾಸು ಏನು ಇಲ್ಲಿ ಹರಿದಿಟ್ಟಿದಾರಲ್ಲ, ಅದೇ ಎಲೆ ಹಾಸನ್ನ ಮತ್ತೆ ಒಮ್ಮೆ ಬಿತ್ಬಿಟ್ಟು ಎಲೆ ಹಾಸು ಹಾಕಿ ನೀರು ಹಾಕ್ಬಿಟ್ರೆ ಮಾಯ್ಚರ್ನ ಹಿಡಿದಿಟ್ಕೊಂಡಿರುತ್ತೆ ಅದು. ಸೊ ಅದೊಂದು. ಮೂರನೇದು, ಮತ್ತೆ ಇಲ್ಲಿ ನಾವು ಕೀಟ ನಿಯಂತ್ರಣ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಒಂದೇ ಒಂದು ಸಣ್ಣ ಇಷ್ಟು ಜಾಗದೊಳಗೆ ಹೆಚ್ಚು ಕಮ್ಮಿ ನಾವು ಒಂದು 60 ತರಕಾರಿಗಳು ಹಾಕೋದ್ರಿಂದ ಕೀಟ ನಿಯಂತ್ರಣ ಆಟೋಮೆಟಿಕಲಿ ಆಗ್ಬಿಡುತ್ತೆ. ಸೊ ಅದೇನಾಗುತ್ತೆ ಅಂದ್ರೆ, ಈ ಕೀಟಗಳು ಒಂದು ಗಿಡಕ್ಕೆ ಬಂದಿರೋದು ಇನ್ನೊಂದು ಗಿಡಕ್ಕೆ ಹೋಗೋದಿಲ್ಲ. ಸೊ ಆ ರೀತಿಯಾಗಿ ಕೀಟ ನಿಯಂತ್ರಣನೂ ಆಯ್ತು. ಮತ್ತೆ ಎಲ್ಲೂ ನಾವು ಕಳೆ ಬೆಳ್ಕೊಳ್ಳಿಕ್ಕೆ ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ಮೊದಲನೇ ಸತಿ ನಾವು ಮಣ್ಣೆಲ್ಲ ಕ್ಲೀನ್ ಮಾಡ್ಬಿಟ್ಟು ಕಳೆ ಬೀಜದ ಸಮೇತ ಬೇರೆ ಸಮೇತ ಎಲ್ಲ ತೆಗೆದಾಕ್ಬಿಟ್ಟಿದ್ದೀವಿ. ಸೊ ಹಂಗಾಗಿ ಏನಾಗ್ಬಿಡುತ್ತೆ, ಇಲ್ಲಿ ಆಟೋಮೆಟಿಕಲಿ ಕಳೆ ನಿಯಂತ್ರಣನೂ ಆಗ್ತೈತಿ. ಸೊ ನಾವು ಇಲ್ಲಿ ಫುಕುವೋಕ ಅವ್ರ 4 ಸಹಜ ಕೃಷಿ ತತ್ವಗಳನ್ನ ಅಳವಡಿಸ್ಕೊಂಡಿದೀವಿ. ಮತ್ತೆ ಎಲ್ಲಾದು ಫಲ ನಮಗೆ ಒಟ್ಟಿಗೆ ಬರೋದಿಲ್ಲ. ಸೊ ಹಂಗಾಗಿ ಏನಾಗ್ಬಿಡುತ್ತೆ, ಯೂಶಲಿ ನಾವು ಕೃಷಿಕರೆಲ್ಲ ಏನ್ ಮಾಡ್ತೀವಿ, ಒಂದೇ ತರ ತರಕಾರಿ ಹಾಕಿ ಅದು ಎಲ್ಲ ಒಂದೇ ಸತಿ ಬಂದಾಗ ನಮಗೆ ಹಾರ್ವೆಸ್ಟ್ ಮಾಡಿ ಮಾರೋದೆಲ್ಲ ತ್ರಾಸಾಗ್ಬಿಡುತ್ತೆ. ಸೊ ಆ ರೀತಿ ಏನಿಲ್ಲ ಇಲ್ಲಿ. ಇಲ್ಲಿ ನಮಗೆ ಬೇರೆ ಬೇರೆ ಟೈಪ್ ತರಕಾರಿಗಳು ಬೇರೆ ಬೇರೆ ಸಮಯದಲ್ಲಿ ಬರ್ತಾವೆ. ಸೊ ಹಂಗಾಗಿ ನಮಗೆ ಹಾರ್ವೆಸ್ಟ್ ಮಾಡೋದು, ಮನೆಗೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದೇ ಬೆಡ್ನ ನಾವು ಎಕ್ಸ್ಟೆಂಡ್ ಮಾಡ್ಕೋಬಹುದು.
ಈ ರೀತಿ ನಾವು 5 ಬೆಡ್ಗಳನ್ನ ಹಾಕೋಬಹುದು, ಉದ್ದನು ಮಾಡ್ಕೋಬಹುದು. ಸೊ 2 ತರ ಮಾಡಿದ್ದಾರೆ. ಇದೇ ತರ ಬೆಡ್ ಯಾಕೆ ಹಾಕ್ಬೇಕು? ಕಾಮನ್ ನೆಲದಲ್ಲಿ ಹಾಕ್ಲಿಕ್ಕೆ ಆಗಲ್ವಾ? ಅಂದ್ರೆ ಇಲ್ಲಿ ಮೇನ್ ನಮಗೆ ಕಳೆದು ನಿಯಂತ್ರಣ ಆಗ್ಬಿಡುತ್ತೆ ಇಲ್ಲಿ. ಇದನ್ನೇ ಹಾ. ಏನು ಕಟ್ಟೆ ಅಥವಾ ಇದೇನು ಕಟ್ಟದಲೆ ಹಿಂದೆಯೂ ಕೂಡ ಈ ರೀತಿ ಮಡಿಗಳನ್ನ ಮಾಡ್ತಾ ಇದ್ರಲ್ವಾ? ಹೌದು, ಏರ್ ಮಡಿ ಪದ್ಧತಿನೇ ಅದು ಹಿಂದೆ ಮಾಡಿದ್ದು ಕೂಡ ಏರ್ ಮಡಿ ಪದ್ಧತಿನೇ. ಹಾ ಕರೆಕ್ಟ್, ಬೀಜ ಹಾಕೋದಷ್ಟೇ ಕೆಲಸ. ಈಗ ಇದ್ರಲ್ಲಿ ಎಷ್ಟು ತರದ ಬೀಜ ಹಾಕ್ತೀರಾ? ಸೊ ಇದ್ರಲ್ಲಿ ಹೆಚ್ಚು ಕಮ್ಮಿ ಒಂದು 60 ಟೈಪ್ ಬೀಜಗಳಿದಾವೆ. ಹೌದು, ಅಟ್ ಎ ಟೈಮ್ ಬರೋದಿಲ್ಲ. ಈಗ ಫಸ್ಟ್ ಸೊಪ್ಪು ನಮಗೆ ಹಾರ್ವೆಸ್ಟಿಗೆ ಬಂದ್ಬಿಡುತ್ತೆ. ಹಾಕಿದ್ದು ಒಂದು ತಿಂಗಳು, ಒಂದು 45 ದಿವಸದಲ್ಲಿ ಸೊಪ್ಪು ನಮಗೆ ಬಂದ್ಬಿಡುತ್ತೆ. ಅದಾದ್ಮೇಲೆ ನಮಗೆ ಈ ಬೇರು ತರಕಾರಿಗಳು ಮತ್ತೆ ಈ L1 L2 L3 ಲೇಯರ್ಸ್ ಅಂತ ಏನ್ ಕರೆದ್ನಲ್ಲ, ಮೊದಲು ಸೆಂಟ್ರಲ್ ಹಾಕೋದು L1, ಪ್ಲಸ್ ಅಲ್ಲಿ ಹಾಕೋದು L2, ಕ್ರಾಸ್ ಅಲ್ಲಿ L3. ಸೊ ಇವೆಲ್ಲ ಬೇರೆ ಬೇರೆ ಟೈಮಲ್ಲಿ ಬರುತ್ತೆ ನಮಗೆ ತರಕಾರಿಗಳು. ಸೊ ಆ ರೀತಿ ನಾವು ಅದನ್ನ ಹಾರ್ವೆಸ್ಟ್ ಮಾಡಿಬಿಟ್ಟು ಅದನ್ನ ನಾವು ಮನೆಗೆ ಉಪಯೋಗ ಮಾಡ್ಕೊಳಕ್ ಅನುಕೂಲ ಆಗುತ್ತೆ. ಇದು ಒಂದು ಫ್ಯಾಮಿಲಿಗೆ ಸಾಕಾಗುವಷ್ಟು ತರಕಾರಿ ಬರುತ್ತೆ. ಇದು ನಿರಂತರ ಅಂದ್ರೆ ಇದು ಖಾಲಿ ಆದಂಗೆಲ್ಲ ಹಾಕ್ತಾ ಇರ್ಬೇಕು ನಾವು. ಹೌದು. ಸೊ ಇದು ಒಂದ್ಸತಿ ನಾವು ಹಾರ್ವೆಸ್ಟ್ ಮಾಡ್ಕೊಂಡ್ಮೇಲೆ, ಈಗ ಸಪೋಸ್ ನಾವು L1 ನಲ್ಲಿ ಒಂದು ಬಗೆ ತರಕಾರಿ ಹಾಕಿರ್ತೀವಿ, L2 ನಲ್ಲಿ ಒಂದ್ ಕಡೆ ಹಾಕಿದ್ವಿ, L3 L4 L5 ಆ ತರ, ಸಾರಿ ಇದು ಚೌಕ 1 ಚೌಕ 2 ಚೌಕ 3 ಚೌಕ 4 ಚೌಕ 5 ತನಕ ಹಾಕಿದೀವಲ್ಲ, ಮುಂದಿನ ಸತಿ ಅದನ್ನ ಆವರ್ತನೆ ಮಾಡ್ಕೋಬೇಕು. ಆ ಚೌಕ 5 ಇಲ್ಲಿ ಹಾಕ್ಬೇಕು, ಚೌಕ ಆಮೇಲೆ 1 ಇಲ್ಲಿ ಶಿಫ್ಟ್ ಆಗುತ್ತೆ, 2 ಶಿಫ್ಟ್ ಆಗುತ್ತೆ. ಆ ರೀತಿ ಅದನ್ನ ಆವರ್ತನೆ ಮಾಡ್ಕೊಂಡಿರ್ಬೇಕು. ಸರಿನಾ? ಸೊ ಈಗ ನಾವು ನಿಮಗೆಲ್ಲ ಪ್ಯಾಕೆಟ್ ಕೊಟ್ಟಿದ್ದೀನಿ. ಸೊ ಮೊದಲನೇದಾಗಿ ನಾವು ಒಂದೊಂದು ಪ್ಯಾಕೆಟ್ ಅಲ್ಲೂ ಸಣ್ಣದು ಒಂದೊಂದು ಪ್ಯಾಕೆಟ್ ಇದೆ, ಅದನ್ನ ಓಪನ್ ಮಾಡ್ರಿ. ಅದಲ್ಲ ಸೊ ತೆಗೆದುಬಿಟ್ಟೆನಾ? ಆ ಪ್ಯಾಕೆಟ್ ಅಲ್ಲಿ ಮತ್ತೊಂದು ಪ್ಯಾಕೆಟ್ ಇದೆ. ಹಾ, ಈಗ ನೋಡ್ರಿ, ಇಲ್ಲಿ ಫಸ್ಟ್ ಅದು ಇದ್ರೊಳಗೆ ಪಾಲಕ್ ಸೊಪ್ಪು ಇದೆ. ನಿಮ್ದ್ರೊಳಗೆ ಯಾವ್ದಿದೆ ನೋಡ್ರಿ. ತಡಿ ಒಂದ್ ಸೆಕೆಂಡ್ ಕೊಡು. ಇಲ್ಲಿ ಸೊಪ್ಪಿನ ತೆಗೀರಿ ಎಲ್ಲಾರು. ಹಾ, ಸೊಪ್ಪು ಅಂತ ಇರ್ತೈತೆ ನೋಡ್ರಿ. ಅದ್ರೊಳಗೆ ನಿಮ್ದು ಇದ್ರೊಳಗೆ ಇರ್ತೈತೆ ಆಕ್ಚುಲಿ. ಹಾ, ರಾಜಗಿರಿ ಸೊಪ್ಪು ನಿಮ್ಗೂ ಎಲ್ಲರಿಗೂ ಒಂದ್ ಚೀಟಿ ಕೊಟ್ಟಿನಲ್ಲ, ಅದ್ರೊಳಗಡೆ ಸೊಪ್ಪುನು ಇದೆ ರಾಜಗಿರಿ ಅಂತ ಹೇಳಿ. ಫಸ್ಟ್ ಹಿಂಗ್ ಹಾಕೋರಿ ಅದನ್ನೆಲ್ಲ, ನಾನ್ ನೋಡ್ಬಿಡ್ತೇನೆ. ಅದಕ್ಕೆ ಅದ್ ಹಾಕೊಂಡಿರಿ, ಅದನ್ನ ಅಲ್ಲೇ ಅಲ್ಲ ಸೆಂಟರ್ನ ಹಾಕಿರ್ರಿ, ಅದಂಗೆ ಜಸ್ಟ್ ಹಾಕಿರ್ರಿ. ಇದು 4ನೇದವಳು ಏನಿದೆ ಮಂಜಣ್ಣ, ಗಿರೀಶಣ್ಣ? ಹಾ, ಅದು ಹಾಕ್ರಿ. ಅದ್ಯಾವ್ದಿದೆ ದಮಣ್ಣ? ಕೊದಂಬರಿ ಅಲ್ಲ. ಸೊ ನೀವೇನ್ ಮಾಡ್ಬೇಕಂದ್ರೆ ಈಗ ಫಸ್ಟಿಗೆನೆ ಚೌಕ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಬಿತ್ಬಿಟ್ಟು ಆಮೇಲೆಲ್ಲ ಹರಡ್ಬಿಡ್ತೇವೆ. ಸೊ ಬೇಕಾಗಿಲ್ಲ. ಸೊ ನೀವೇನ್ ಮಾಡ್ರಿ ಅಂದ್ರೆ ಈಗ ಅದನ್ನ ಚೀಟಿ ಓಪನ್ ಮಾಡಿ, ತಡೀರಿ ಒಂದ್ ಸೆಕೆಂಡ್. ಹಾ, ಈಗ ಚೀಟಿ ಓಪನ್ ಮಾಡಿ ಅದ್ರೊಳಗಿಂದ ಬೀಜಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಬಿಡ್ರಿ. ಮಾಡ್ರಿ ಸರ್, ನೀವು ಮಾಡ್ರಿ, ಪರವಾಗಿಲ್ಲ. ಎಲ್ಲ ಚೌಕಕ್ಕೂ ಹಾಕ್ರಿ, ಎಲ್ಲ ಕಡೆ ಬರ್ಬೇಕ್ರಿ ಅಮ್ಮ. ಅದು ಫುಲ್ ಎಲ್ಲ ಕಡೆ. ಹಾ, ಎಲ್ಲ ಕಡೆ ಹಾಕ್ರಿ. ಅಲ್ಲ ಆಮೇಲೆ ಬೇಕಾದ್ರೆ ಮಾಡ್ಲಿಕ್ಕೆ ಬರ್ತದ ಅದು. ಚೌಕ ಆಮೇಲೆ ಮಾಡ್ಕೊರಿ. ಆಮೇಲೆ ಆ ಚೀಟಿಗಳೈತಲ್ಲ, ಆ ಚೀಟಿನ ನಿಮ್ದು ಆ ಬ್ಯಾಗ್ನ ಹಾಕ್ರಿ. ಎಲ್ಲ ಚೀಟಿ ಯಾವ್ದು ವೇಸ್ಟ್ ಮಾಡ್ಬೇಡ್ರಿ. ಆ ಚೀಟಿಗಳನ್ನ ಯಾವ್ದು ವೇಸ್ಟ್ ಮಾಡಕ್ ಹೋಗ್ಬಿಡ್ರಿ. ಎಲ್ಲ ಚೀಟಿನ ಅದ್ರಲ್ಲೇ ಹಾಕ್ರಿ. ಮತ್ತೆ ನಾ ರೀಯೂಸ್ ಮಾಡ್ಕೊಂತೀನಿ ಅದಕ್ಕೆ. ಆಯ್ತಲ್ಲ? ಆ ಚೀಟಿನೆಲ್ಲ ಅದ್ರಾಗ ಹಾಕೊಳ್ರಿ, ಹಾಕಿದ್ದೆಲ್ಲ ಚೀಟಿಗಳು. ಓಕೆನಾ? ಆಮೇಲೆ ಈಗ ನೆಕ್ಸ್ಟ್ ಈಗ ಇದೇನಂದ್ರೆ ಇದು 4ನೇ ಲೇಯರ್ ಅಂತ ಕರೀತಾರೆ. ಸೊಪ್ಪು 4ನೇ ಲೇಯರ್ ಅದ್ ಬಿತ್ತನೆ ಆಯ್ತು. ಈಗ ಎಲ್ಲಾರು ಮಣ್ಣನ್ನ ಸ್ವಲ್ಪ ಹಿಂಗ್ ಹರಡ್ ಬಿಡ್ರಿ ಎಲ್ಲಾರು. ಅಂದ್ರೆ ಈ ಯಾವ್ದು ಬೀಜ ಕಾಣಬಾರ್ದು, ನಮ್ ಹಿಂಗ್ ಜಸ್ಟ್ ಹಿಂಗ್ ಮಣ್ಣು ಹರಡ್ಬೇಕು. ಹಿಂಗ್ ಈ ರೀತಿ ಹರಡ್ ಬಿಡ್ರಿ, ಹಿಂಗ್ ಹರಡ್ ಬಿಡ್ರಿ ಅಷ್ಟೇ. ಹಿಂಗ ಹರಡಿದ್ರಾ? ಹಿಂಗ್ ಹರಡಿದ್ರೆ ಆಯ್ತು. ಸೊ ಈಗ ಹರಡಿದ್ಮೇಲೆ ಏನ್ ಮಾಡ್ಬೇಕಂದ್ರೆ, ಇನ್ನು ಏನು ಚೌಕಗಳು ಒಳಗಡೆ 9 ಚೌಕ ಮಾಡೋದ್ ಬೇಕಾಗಿಲ್ಲ. ನಾ ಹೇಳ್ತೀನಿ ಯಾವಾಗ ಮಾಡೋದು ಅಂತ. ಈಗ ನೆಕ್ಸ್ಟ್ ನಾವು L4 ಅಂತಂದ್ರೆ ಬೇರೆ ತರಕಾರಿಗಳನ್ನ ಹಾಕೋದು. ಆ ಸಣ್ಣ ಚೀಟಿ ಏನ್ ಕೊಟ್ಟಿದ್ನಲ್ಲ, ಅದ್ರೊಳಗಡೆ ಮತ್ತೆ ಕೆಲವೊಂದಿಷ್ಟು ತರಕಾರಿಗಳು ಇದಾವೆ. ಈಗ ಫಾರ್ ಎಕ್ಸಾಂಪಲ್ ಮೊದಲನೇ ಇದ್ರೊಳಗೆ L5 ಸಾರಿ. ಹಾ, ಮೂಲಂಗಿ ವೈಟ್, ಮೂಲಂಗಿ ಬಿಳಿ, ಮೂಲಂಗಿ ಕೆಂಪು, ಮತ್ತೆ ಈರುಳ್ಳಿ ಕೂಡ. ಹಿಂಗ್ ಇಟ್ಕೊಂಡು ನೋಡ್ರಿ, ಹಿಂಗ್ ಇಟ್ಕೊಂಡು ನೋಡ್ರಿ. ಹಾ, ಬಿಳಿ ಆ ಕಡೆ ಬರುತ್ತೆ, ಬಿಳಿ ಆ ಸೈಡ್ ಅಲ್ಲ, ಇಲ್ಲಿಂದ ನಿಂತ್ಕೋರಿ. ಆ ಕಡೆ ನಿಂತ್ಕೊಂಡ್ರಾ?
ಕೊಡ್ರಿ ಒಂದ್ಸರಿ. ಬಿಳಿ ಹಾ ಬಿಳಿ ಹಾಕ್ರಿ ಈರುಳ್ಳಿ ಇಲ್ಲಪ್ಪ ಕೆಂಪು ಮೂಲಂಗಿ ಕೊಡು ಮೂಲಂಗಿ ತಗೋರಿ. ಮೂಲಂಗಿ ಕೆಂಪು ತಗೋರಿ. ಇದ್ರಾಗ ಯಾವ್ದೈತಿ ನೋಡ್ರಿ. ಇಲ್ಲಿಡ್ರಿ ಈರುಳ್ಳಿ ಹಂಗೆ ಇಟ್ಬಿಡ್ರಿ ಕಿರೀಶ. ಅಲ್ಲಿ ಇಡ್ರಿ ಚೆಕ್ ಮಾಡ್ಬಿಡ್ತೀನಿ. ಅಲ್ಲಿಡ್ರಿ ಕೆಳಗಿಡ್ರಿ. ಹಾ ಯಾವ್ದು ಹೇಳ್ಬೇಕು ಇದು ಈರುಳ್ಳಿ ಅಂತ ಐತಿ ಕೊಡ್ರಿ ಕೊಡ್ರಿ. ಈರುಳ್ಳಿ ಬೆಳ್ಳುಳ್ಳಿನ ಹಾ ಈರುಳ್ಳಿ ಒಂದ್ ಕಡೆ ಬಿಡ್ರಿ. ತೋರಿಸ್ರಿ ನಿಮಗೆ ತೋರಿಸ್ರಿ ಅದ ನಿಮ್ದು ಚೀಟಿ ತೋರಿಸ್ರಿ ನನಗೆ. ಅಲ್ಲ ಈ ಚೀಟಿ ತೋರಿಸ್ರಿ. ಇದು ಈರುಳ್ಳಿ ಅಂದ್ರೆ ಆ ಸೈಡ್ ಹೋಗ್ಬೇಕು. ಅದು ಕಾಣ್ತ ಗೊತ್ತಾಗ್ಬೇಕಲ್ಲ. ಅಲ್ಲ ಹಾಕ್ರಿ ಸರ್ ಅದು. ಅಂದ್ರೆ ಇನ್ನು ಬಿದ್ಬೇಡ ತಡ್ರಿ ಹೇಳ್ತೀನಿ ಹೆಂಗ್ ಬಿತ್ತದ ಅಂತ. ಇದನ್ನ ಇಲ್ಲಿಡ್ರಿ ಬೆಳ್ಳುಳ್ಳಿ ಹಿಂಗಿಡ್ರಿ. ತಗೋರಿ ಮೇಡಮ್ ಇದು. ಆಮೇಲೆ ಇದು ಏನ್ ಬಿತ್ತಕ್ ಹೋಗ್ಬಿಡ್ರಿ. ಅಲ್ಲ ಅಲ್ಲ ಬಿತ್ತಕ್ ಹೋಗ್ಬಿಡ್ರಿ. ಹಂಗ ಹಾಕಿಡ್ರಿ ಅಷ್ಟೇ. ನಿಮ್ದು ಮೂರನೇದಲ್ಲ. ಮೂರನೇ ಚೌಕಳ ಕ್ಯಾರೆಟ್ ಕೆಂಪು. ಅದ್ ಕೆಂಪಲ್ಲ ಅದು ಕೆಂಪು ಆ ಸೈಡ್ ಹಾಕ್ರಿ. ಕೆಂಪು ಆ ಕಡೆ ಹಾಕ್ರಿ. ಅದ್ ಕೂಡ ಇದು ಹಿಂಗಿಡ್ರಿ. ಅಲ್ಲೇ ಯಾವ್ದೈತ್ರಿ ಬೀಟ್ರೂಟ್ ಇದೆ. ಹಾ 2 ಬೀಟ್ರೂಟ್ ಇಟ್ಬಿಡ್ರಿ. ಅಲ್ಲೊಂದ್ ಬೀಟ್ರೂಟ್ ಇಲ್ಲೊಂದ್ ಬೀಟ್ರೂಟ್. ಹಾ ಸರಿ ಬಿಡೋಣ. ಓಕೆ ಫೈನ್. ಹಾ ಬೆಳ್ಳುಳ್ಳಿ ಆಯ್ತಲ್ಲ. ಸೊ ಈಗೇನ್ ಹೇಳ್ತೀನಿ. ಈಗೇನ್ ಮಾಡ್ಬೇಕಂದ್ರೆ ಎಲ್ಲ ಎಡ್ಜಸ್ಟ್ ಒಳಗೆ ಬಿತ್ಕೋಬೇಕು. ಅದು ಈರುಳ್ಳಿ ಈ ಸೈಡ್ ಇಟ್ಬಿಡ್ರಿ ಮೇಡಮ್. ಅದೈತ್ಲ ಹಾ ಇಲ್ಲಿ ತಗೋರಿ ನಡೀತದೆ. ಈ ಸೈಡ್ ಇಟ್ಬಿಡ್ರಿ. ನಡೀತದೆ ತಗೋರಿ. ಅದ್ ಈ ಸೈಡ್ ಇಟ್ಬಿಡ್ರಿ. ಹಾ ಅದಕ್ಕೆ ಅದು ಆ ಸೈಡ್ ಇಂದ ಮೆಜರ್ ಮಾಡ್ಬೇಕು. ಇಲ್ಲಿ ತಗೋರಿ. ಓಕೆ ಕನ್ಫ್ಯೂಷನ್ ಆಗ್ತೈತೆ ಅದು. ಇಲ್ಲ ಅಂದ್ರೆ ಹಿಂಗಿಂಗ್ ಮಾಡ್ಬಿಡೋಣ ಸುಮ್ನೆ. ಅಲ್ಲ ಅಲ್ಲ ಹಿಂಗೆ ಮಾಡ್ಬಿಡ್ರಿ. ಕನ್ಫ್ಯೂಷನ್ ಆಗುತ್ತೆ. ಕಿರಣ ಹಿಂಗ್ ಕೊಡ್ರಿ. ಹಿಂಗೆ ಮಾಡ್ಬಿಡ್ರಿ. ಇಟ್ಸ್ ಓಕೆ. ಅವ್ರ ಮೆಜರ್ಮೆಂಟ್ ಅದು ಇಲ್ಲೇ ಇರ್ಲಿ. ಇದು ಇಲ್ಲೇ ಇರ್ಲಿ. ಸರಿ. ಯಾವ 61 62 ಇದೆ. 61 ಅದು 62 ಆ ಕಡೆ ಲಾಸ್ಟ್ ಹೌದಲ್ಲ. ಸೊ ಈಗ ಏನ್ ಮಾಡ್ಬೇಕಂದ್ರೆ ನೀವ್ ಒಂದ್ ಸಾಲ್ ಮಾಡ್ಕೊರಿ. ಹಿಂಗೆ ಒಂದ್ ಸಾಲ್ ಮಾಡಿ ಅದನ್ನ ಎವ್ರಿ 3 ಇಂಚಿಗೆ ಒಂದೊಂದೊಂದೊಂದು ಬೀಜ ಹಾಕಿ ಅಷ್ಟೇ. ಹಂಗಲ್ಲ ಕಿರಣ. ಇಲ್ಲಿ ಎಡ್ಜಸ್ ಇಲ್ಲಿ ನೋಡ್ರಿ. ಈ ತರ ಮಾಡ್ಕೊರಿ. ಎಡ್ಜಸ್ ಒಳಗೆ ಸಾಲ್ ಮಾಡ್ಕೊರಿ. ಹಿಂಗೆ ಈ ತರ ಹಿಂಗ್ ಬಟ್ಟಲ್ ಸಾಲ್ ಮಾಡ್ಕೊಂಡ್ಬಿಡ್ರಿ. ಈ ರೀತಿ ಮಾಡ್ರಿ. ಹಿಂಗ್ ಬಟ್ಟಲ್ಲಿ ಸಾಲ್ ಮಾಡ್ಕೊಂಡು 3 ಇಂಚಿಗೆ ಅಲ್ಲಿನ್ ಬೇಡ್ರಿ ಮೇಡಮ್. ಅಲ್ಲಿ ಬೇಡ. ಹಾ ಅಲ್ಲಷ್ಟೇ 3 ಇಂಚಿಗೆ ಒಂದೊಂದೊಂದೊಂದು ಬೀಜ ಹಾಕ್ಬಿಡ್ರಿ ಅಷ್ಟೇ. ಹಾ ಅದನ್ನ 3 ಇಂಚಿಗೆ ಒಂದೊಂದೊಂದೊಂದು ಬೀಜ ಹಾಕ್ಬಿಡ್ರಿ. ಆಮೇಲೆ ಆ ಚೀಟಿನ ಅದ್ರೊಳಗೆ ಹಾಕೋರಿ. ಯಾವ್ದು ಚೀಟಿ ಕಳಿಬೇಡ್ರಿ. ಹಾ ಸಾಕ್ಬಿಡ್ರಿ. ನೋಡೋಣ ಬೇಕಾದ್ರೆ ಹಾ ಒಂದೊಂದೊಂದೊಂದು ಬೀಜ ಹಾಕ್ರಿ 3 ಇಂಚಿಗೆ. ಅಂದ್ರೆ ಅದು ಕರೆಕ್ಟ್ ಕವರ್ ಆಗುತ್ತೆ. ಅದು ಆಕ್ಚುಲಿ 3 ಫೀಟ್ ಅಂದ್ರೆ ಆಲ್ಮೋಸ್ಟ್ 1 ಫೀಟ್ 12 ಇಂಚ್. ಹಾ ಎಲ್ಲ ಸೊಪ್ಪಿನೆಲ್ಲ ಆಯ್ತಾ. ಇದು ಬೇರೆ ತರಕಾರಿ ಆಯ್ತಾ. ಬೇರೆ ತರಕಾರಿ ಆಯ್ತಲ್ಲ. ಅವು ಚೀಟಿಗಳೆಲ್ಲ ಮತ್ತೆ ಕವರ್ನ ಹಾಕೋರಿ. ಹಾ ಈಗ ಚೌಕ ಮಾಡ್ಕೋರಿ ಎಲ್ಲಾರು. ಹಾ 3 ಇಂಚ್ ಅಂದಾಜ್ ಹಾಕೋ ಪರವಾಗಿಲ್ಲ. ಅಂದಾಜ್ ನೆಕ್ಸ್ಟ್ ನಾವೇನ್ ಮಾಡ್ಬೇಕಂತಂದ್ರೆ ಈಗ 9 ಚೌಕಗಳಿದೆಯಲ್ಲ ನಿಮ್ಮ ಇದ್ರ ಲೇಔಟ್ ಪ್ರಕಾರ ಎಲ್ಲ ಜೋಡಿಸ್ಕೊಂಡ್ಬಿಡ್ರಿ ಫಸ್ಟ್. ಕೊಡ್ರಿ. ಸೊ 9 ಇದನ್ನ ಜೋಡಿಸ್ಕೊಂಡ್ಬಿಡ್ರಿ. ತಗೋರಿ. ಈಗ ನಿಮ್ದು ಅದು ಎಲ್ಲೋತ್ರಿ ಅದು ಮೇಡಮ್. ಅದು ಕೊಡಿ. ಅದು ಕೊಡಿ. ಈ ಕಡೆಯಿಂದ ಈ ಸೈಡಿಂದ ಇಲ್ಲಿ ತಗೋರಿ ಮೇಡಮ್. ನಡೀತದೆ. ಕಾಶಿ ಟೊಮೆಟೊ ಹಾಕೋರಿ. ಕಾಶಿ ಇಲ್ಲಿ ಇವು ಅದಕ್ಕೆ ಮಿಕ್ಸ್ ಮಾಡ್ಬೇಕು. ಅದು ಕೊಡ್ರಿ. ಹಾ ಈಗ ಇದ್ರ ಪ್ರಕಾರ ಜೋಡಿಸ್ಕೊಂಡ್ಬಿಡ್ರಿ. ಹಾ ಜೋಡಿಸ್ಕೊರಿ. 9 ಇದಾವ ನೋಡ್ರಿ. ಸೆಂಟರ್ನ ಹಾಕಿ. ಹಾ ಇಲ್ಲಿ ನೋಡಿ. ಇಲ್ಲಿ ಏನಂತಂದ್ರೆ ನಾವು 9 ತರಕಾರಿಗಳನ್ನ ಈ ತರ ಹಿಂಗೆ ಜೋಡಿಸ್ಕೊಂಡ್ವಲ್ಲ. ಎಲ್ಲರೂ ಒಂದ್ಸತಿ ಗಮನ ಕೊಟ್ಟು ಕೇಳ್ಬೇಕು. ಇಲ್ಲಿ ಒಂದೇ ನಿಮಿಷ. ಇಲ್ಲಿ ನಾವು ಸೆಂಟರ್ ಒಳಗಡೆ ಏನ್ ಬರುತ್ತಲ್ಲ ಅದು ಹೈಟ್ ಬರ್ತದೆ. ಅದು ಫುಲ್. ಅದು ಕೆಲವೊಂದು ಬಳ್ಳಿ ಇದಾವ. ಫಾರ್ ಎಕ್ಸಾಂಪಲ್ ಇದು ಪರ್ಪಲ್ ಅಲ್ಸಂದೆ ಅಂತ ಇದೆಯಲ್ಲ. ಇದು ಬಳ್ಳಿ ಇದೆ ಇದು. ಸೊ ಇದಕ್ಕೆ ನೀವು ಬಳ್ಳಿ ಹತ್ರ ಬಂದಾಗ ನೀವು ಕೋಲ್ ಕಟ್ಕೋಬೇಕು. ಅರ್ಥ ಆಯ್ತಲ್ರಿ. ಕೋಲ್ ಕಟ್ಕೊಂಡು ಈ ಕಡೆ ನೀವು ಹಬ್ಬಿಸ್ಕೋಬಹುದು. ಏನ್ ಅಡ್ಡಿ ಇಲ್ಲ. ಅದು ಲೇಯರ್ ಮನ ಅಂತ ಕರಿತೀವಿ. ಅದು ಹೆಚ್ಚು ಕಮ್ಮಿ ಒಂದ್ ನಮ್ಮ ಹೈಟ್ ಮಟ್ಟ ಬರ್ತೈತ್ರಿ ಅದು ಗಿಡ. ಅದು ಇದು ಲೇಯರ್ 2 ಏನಿರ್ತೈತಲ್ಲ ಅದು ಒಂದು 2 ರಿಂದ 3 ಫೀಟ್ ಮಟ್ಟ ಹಂಗ್ ಬರ್ತೈತೆ. ಅದು ಲೇಯರ್ 3 1 ರಿಂದ 2 ಫೀಟ್ ಈ ರೀತಿ ಬರ್ತಾವ. ಸೊ ಹೈಟ್ ವೈಸ್ ಹೌದು. ಹಾ ಇದು ಪ್ಲಸ್ ಮಾರ್ಕ್ ಏನಿದಾವಲ್ಲ ಅವು ಮೀಡಿಯಂ. ಹಿಂಗ್ ಕ್ರಾಸ್ ನಾಗ ಏನಿದಾವಲ್ರಿ ಅವು ಎಡ್ಜಸ್. ಕ್ರಾಸ್ ಎಡ್ಜಸ್ ನಾಗ ಇರೋ L3 ಅಂತ ಕರೀತಾರ.
ಗೊತ್ತಾಯ್ತಲ್ಲ? ಇದು ಅದು ಹಾ, ಈಗ ನೋಡ್ರಿ ಎಕ್ಸಾಂಪಲ್. ಇದ್ರ ತುದಿಗೆ ಹಿಡ್ಕೊಡಿ. ಹಾ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಅದು ಅದು L3 ಅದು ಹಿಂಗೆ ಪ್ಲಸ್ ನಾಗಿದಾವಲ್ಲ, 1 2 3 4 ಹಿಂಗ್ ಪ್ಲಸ್ ಆಕಾರದ ಕಾರ್ನರ್ಸ್ ಆಗಿದಾವಲ್ಲ, ಅವು L2. ಸೆಂಟರ್ ನಾಗಿದ್ದು L1 ಆಯ್ತಲ್ರಿ? ಸೊ ಎಲ್ಲ ಜೋಡಿಸ್ಕೊಂಡಿರಲ್ಲ ಕರೆಕ್ಟ್ ಆಗಿ. ಒಂದ್ಸತಿ ನೋಡ್ಬಿಡ್ತೇನೆ ಜಸ್ಟ್. ಕೊಟೇಶನ್ ಯಾರಿಗಾರ ಕೊಡ್ಬೇಕಲ್ಲ ಈಗ ಮತ್ತೆ ಒಂದು ಸೆಕೆಂಡ್ ನೋಡ್ಬಿಡ್ತೇನೆ. ಅಂದ್ರೆ ನಾನು ಯಾಕೆ ವೆರಿಫೈ ಮಾಡ್ತಿದ್ದೀನಿ ಅಂದ್ರೆ ಕೆಲವೊಂದು ತರಕಾರಿಗಳು ನಾವು ನೋಡಿರೋದಿಲ್ಲ. ಸೊ ಇದೇ ತರಕಾರಿ ಇದೆ ಅಂತ ಗೊತ್ತಾಗಂಗಿಲ್ಲ ನಾಳೆ. ಅದಕ್ಕೆ ನನಗೆ ಆ ಪ್ರಾಬ್ಲಮ್ ಫೇಸ್ ಆಗಿತ್ತು. ಅದಕ್ಕೆ ಚೀಟಿ ಒಂದು ಕೊಟ್ರಲ್ಲ ನನಗೆ. ಹಾ, ನಿಮ್ಗೆ ಕೊಡ್ತೇನೆ. ನಿಮ್ ಕಡೆ ಐತೆ ಹೇಳ್ರಿ, ಕೊಡ್ತೇನೆ. ಇಲ್ಲ ಅದು ಕೊಡ್ತೇನೆ. ಅದು ಕೊಡ್ತೇನೆ, ಅವರಿಗೆ ಕೊಟ್ಬಿಡ್ತೇನೆ. ಅದೇ ವೆರಿಫೈ ಮಾಡ್ತಾ ಇದ್ದೆ, ಒಂದೇ ನಿಮಿಷ. ಮಾಡ್ರಿ ಹಾ, ಇದು ಸರಿ ಇದೆ ತೋರಿ. ಆಮೇಲೆ ಇದು ಬೆಂಡೆಶ್ರೀ ಅದು ಏನದು ಬೆಂಡೆ ಲೋಕಲ್ ಅಲ್ಲ? ಅದು ಕೆಂಪಣ್ಣದ ಇದು ಲೋಕಲ್ ಬೆಂಡೆ ಲೋಕಲ್. ಹಾ, ಬೆಂಡೆ ಸಿವನ್. ಹಾ, ಬೆಸ್ಟ್ ಮಾಡಿದೆ ನೋಡಿ ಸರ್. ಹಾ, ಸಿಕ್ಕಾಮೂಲ. ಇದು ಇಟ್ಕೊಳ್ಳೋಣ ಸರ್ ಇವನ್ನ. ಹಾ, ಅವ್ನು ನಾವು ಕೊಡ್ರಿ. ಇದು ಕೊಡ್ತೇನೆ ನಿಮಗೆ. ಇದು ದೊಡ್ಡ ಚೀಟಿ ಕೊಟ್ಬಿಡ್ತೇನೆ ನಿಮಗೆ. ಹಾ, ಇದು ಕೊಡಿ. ಥ್ಯಾಂಕ್ಸ್ ಬಿಡಿ. ಸೊ ಇದೇನಂದ್ರೆ ನಾವು ಸೊಪ್ಪು ಹಾಸೋದ್ರಿಂದ ಏನಾಗುತ್ತೆ ಅಂದ್ರೆ ಇಲ್ಲಿ ಒಳ್ಳೆ ಚೆನ್ನಾಗಿ ನೀರಿಂದ ಕಂಟೆಂಟ್, ಮಾಯಿಶ್ಚರ್ ಕಂಟೆಂಟ್ ಮೇಂಟೈನ್ ಆಗುತ್ತೆ. ಆ ಚೀಟಿಗಳೆಲ್ಲ ಅದ್ರಲ್ಲೇ ಹಾಕ್ರಿ. ಮತ್ತೆ ಇದೊಂದು ಹಾಕು, ಇದೊಂದು ಮಧ್ಯದಲ್ಲೇ ಇದು ಪಾಯಿಂಟ್ ಸೊ ಇದೇನಂದ್ರೆ ಇದು ಯಾರು ಬೀಜ ಹಾಕಿಲ್ಲ, ಫೂಟ್ ಐತಿ. ಸೊ ಇದೇನಂದ್ರೆ ಇದು ಮೊಳಕೆ ಬರೋ ಚಾನ್ಸಸ್ ಜಾಸ್ತಿ ಇದಾವೆ. ಯಾಕಂದ್ರೆ ಇವೆಲ್ಲ ನಮ್ ಕರ್ನಾಟಕ ಬೇರೆ ಬೇರೆ ಸ್ಥಳದಿಂದ ತರಿಸಿದ ಬೀಜಗಳು. ಬಟ್ ಏನಪ್ಪಾ ಅಂದ್ರೆ ಇದನ್ನೇ ನಾವು ಲೋಕಲಿ ಬೆಳ್ಕೊಂಡು ನಾವು ಮತ್ತೆ ಬಿತ್ತಿದ್ರೆ ಅವು ಜಾಸ್ತಿ ಚಾನ್ಸಸ್ ಜಾಸ್ತಿ ಚೆನ್ನಾಗಿ ಬರಕ್ಕೆ. ಈ ಫಸ್ಟ್ ಟೈಮ್ ಚೆನ್ನಾಗಿ ಬರ್ಲಿಕ್ಕಿಲ್ಲ, ಆತರ ಏನೋ ಆಗ್ಬೋದು. ಬಟ್ ಆದ್ರೆ ನಾವು ಬೀಜನ ಸಂರಕ್ಷಣೆ ಮಾಡ್ಕೊಂಡು ಮತ್ತೆ ನಾವು ಬಿತ್ತಿದ್ರೆ ಅವು ಚಲೋ ಇಳುವರಿ ಬರ್ತದೆ. ಆಮೇಲೆ ಸಿವನ್. ಹಾ, ಬೆಸ್ಟ್ ಮಾಡಿದೆ ನೋಡಿ ಸರ್. ಹಾ, ಸಿಕ್ಕಾಮೂಲ. ಇದು ಇಟ್ಕೊಳ್ಳೋಣ ಸರ್ ಇವನ್ನ. ಹಾ, ಅವ್ನು ನಾವು ಕೊಡ್ರಿ. ಇದು ಕೊಡ್ತೇನೆ ನಿಮಗೆ. ಇದು ದೊಡ್ಡ ಚೀಟಿ ಕೊಟ್ಬಿಡ್ತೇನೆ ನಿಮಗೆ. ಹಾ, ಇದು ಕೊಡಿ. ಥ್ಯಾಂಕ್ಸ್ ಬಿಡಿ. ಸೊ ಇದೇನಂದ್ರೆ ನಾವು ಸೊಪ್ಪು ಹಾಸೋದ್ರಿಂದ ಏನಾಗುತ್ತೆ ಅಂದ್ರೆ ಇಲ್ಲಿ ಒಳ್ಳೆ ಚೆನ್ನಾಗಿ ನೀರಿಂದ ಕಂಟೆಂಟ್, ಮಾಯಿಶ್ಚರ್ ಕಂಟೆಂಟ್ ಮೇಂಟೈನ್ ಆಗುತ್ತೆ. ಫುಕುವೋಕ ಅವ್ರ 4 ತತ್ವಗಳೇನಿದಾವೆ: ಉಳುಮೆ ಮಾಡದೇ ಇರೋದು, ಗೊಬ್ಬರ ಹಾಕ್ತಿರೋದು, ಕೀಟನಾಶಕ ಸಿಂಪಡಿಸದೇ ಇರೋದು, ಕಳೆನಾಶಕ ಹೊಡಿದೇ ಇರೋದು. ಈ 4 ತತ್ವಗಳನ್ನ ನಾವು ಇಲ್ಲಿ ಎಂಪ್ಲಾಯ್ ಮಾಡ್ಕೊಂಡಿದೀವಿ. ಅದೇನಪ್ಪಾ ಅಂತಂದ್ರೆ, ಈಗ ನಾವು ಒಂದ್ಸತಿ ನಾವು ಉಳುಮೆ ಮಾಡ್ಬಿಟ್ಟು ಈ ಬೆಡ್ ನ ರೆಡಿ ಮಾಡ್ಕೊಂಡ್ಬಿಟ್ರೆ ಇದು ನಮಗೆ ಪರ್ಮನೆಂಟ್ ಬೆಡ್ ಇದೆ ಆಕ್ಚುಲಿ. ಸೊ ಮುಂದೆ ನಾವು ಯಾವಾಗಾದ್ರೂ ಬೀಜ ಬಿತ್ಕೋತಾ ಇರ್ಬೋದು. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಈ ಬೆಡ್ ಅಗಲ 3 ಫೀಟ್, ಉದ್ದ 15 ಫೀಟ್ ಇರುತ್ತೆ. ಸೊ 3x15 ಒಂದು ಬೆಡ್ ಇದು. ಅದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು 5 ಚೌಕಗಳು ಮಾಡ್ಕೋತೀವಿ, ಸರಿನಾ? ಸೊ 5 ಚೌಕದಲ್ಲಿ ಒಂದೊಂದು ಚೌಕದಲ್ಲೂ ನಾವು ಫಸ್ಟ್ ಮೊದಲನೇದಾಗಿ ಈ ಲೇಯರ್ 4 ತರಕಾರಿ ಅಂದ್ರೆ ಈ ಸೊಪ್ಪು ಇದನ್ನ ಹಾಕೋತೀವಿ. ಇದು ಹೆಚ್ಚು ಕಮ್ಮಿ ನಮಗೆ ಒಂದು 1 ರಿಂದ 2 ಒಂದು ಹೆಚ್ಚು ಕಮ್ಮಿ ಅಂದ್ರೂ ಒಂದು 3 ರಿಂದ 4 ಇಂಚ್ ತನಕ ಹೈಟ್ ಬರುತ್ತೆ ಸೊಪ್ಪು, ಆಯ್ತಾ? ಸೊ ಇದು 45 ದಿವಸದಲ್ಲಿ ನಮಗೆ ಹಾರ್ವೆಸ್ಟ್ ಆಗ್ಬಿಡುತ್ತೆ, ಸರಿನಾ? ಮತ್ತೆ ಸೊಪ್ಪನ್ನ ನಾವು ಹಾರ್ವೆಸ್ಟ್ ಮಾಡಿದ್ರೆ ಮತ್ತೆ ತಿರ್ಗಾ ಸೊಪ್ಪಿನ ಬೀಜ ಹಾಕೋಬಹುದು. ಸೊ ಇದು ಸೊಪ್ಪಿಂದ ಆಯ್ತು. ಆಮೇಲೆ ನಾವೇನ್ ಮಾಡಿದ್ವಿ ಅಂದ್ರೆ L5 ತರಕಾರಿಗಳು ಅಂದ್ರೆ ಬೇರೆ ತರಕಾರಿಗಳನ್ನ ನಾವು ಬಿತ್ತನೆ ಮಾಡ್ಕೊಂಡ್ವಿ. ಅದನ್ನ ಯಾವಾಗಲೂ ಎಡ್ಜಸ್ ಅಲ್ಲಿ ಬಿತ್ಕೋಬೇಕು. ಸೊ ಅದು ಬೀಟ್ರೂಟ್ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಆ ರೀತಿ. ಅಂದ್ರೆ ನಾವೊಂದು ಡಯಾಗ್ರಾಮ್ ಶೇರ್ ಮಾಡಿದ್ನಲ್ಲ, ಅದರಲ್ಲಿ ಆ ಲೇಔಟ್ ಎಲ್ಲ ಇದೆ. ಸೊ ಅದ್ರ ತಕ್ಕಂಗೆ ನಾವು ಬಿತ್ಕೋಬಹುದು. ಆಮೇಲೆ ನಾವು ಆ ಒಂದು ಚೌಕದಲ್ಲಿ 9 ಸಣ್ಣ ಚೌಕಗಳನ್ನ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ನಾವು ಬೇರೆ ಬೇರೆ ತರಕಾರಿಗಳನ್ನ ಹಾಕೋತೀವಿ. ಸೊ L1 ಆಲ್ಮೋಸ್ಟ್ ಲೈಕ್ ನಮ್ದು ಒಂದು 3 ರಿಂದ 4 ಫೀಟ್ ಹೈಟ್ ಆಗೋ ತನಕ ನಮಗೆ ಬರುತ್ತದು. ಅದು ಬಳ್ಳಿ ತರಕಾರಿ ಆಗಿರ್ಬೋದು ಅಥವಾ ಗಿಡ ಆಗಿರ್ಬೋದು, ಆ ಥರ ಬರೋ ಚಾನ್ಸಸ್ ಇದೆ. ಅದು ಆಮೇಲೆ ನಮಗೆ L2 ಹಾಕೋತೀವಿ. ಸೊ L2 ಅಂತಂದ್ರೆ ಅದು ಒಂದು
2 ರಿಂದ 3 ಫೀಟ್ ಹೈಟ್ ಬರೋ ತನಕ ಆ ಥರ ತರಕಾರಿಗಳು. ಆಮೇಲೆ L3 ನಲ್ಲಿ 1 ರಿಂದ 2 ಫೀಟ್ ಬರ್ತಕ್ಕಂಥ ತರಕಾರಿಗಳು. ಸೊ ಈ ರೀತಿ ನಾವು ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಬೆಳಕಿನ ಸಂಯೋಜನೆ ಚೆನ್ನಾಗುತ್ತೆ ಇಲ್ಲಿ. ಸೊ ಎಲ್ಲ ಗಿಡಗಳಿಗೂ ಬೆಳಕು ಚೆನ್ನಾಗಿ ಸಿಕ್ಬಿಟ್ಟು ಅದು ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಅದಲ್ಲದೆ ನಮಗೆ ಇಲ್ಲಿ ಫಲಗಳು ಈ ತರಕಾರಿ ಆಗಿರ್ಬೋದು ಎಲ್ಲ ಒಂದೇ ಟೈಮ್ ಸಿಗಲ್ಲ, ಬೇರೆ ಬೇರೆ ಟೈಮ್ ಸಿಗುತ್ತೆ. ಹಾಗಾಗಿ ನಮಗೆ ಹಾರ್ವೆಸ್ಟ್ ಮಾಡೋದು ಸುಲಭ. ಮತ್ತು ಮನೆಗೂ ಕೂಡ ಬೇರೆ ಬೇರೆ ತರಕಾರಿಗಳು ತಿನ್ನೋದ್ರಿಂದ ನ್ಯೂಟ್ರಿಷನ್ನು ಚೆನ್ನಾಗಿರುತ್ತೆ. ಅದಲ್ಲದೆ ಇಲ್ಲಿ ಏನಪ್ಪ ಅಂದರೆ ನಾವು ಇಲ್ಲಿ ಮಿಶ್ರ ಬೆಳೆ ಮಾಡೋದ್ರಿಂದ ಕೀಟ ನಿಯಂತ್ರಣ ಆಟೋಮೆಟಿಕಲಿ ಆಗುತ್ತೆ. ಎಷ್ಟಿದೆ ಸರ್ ಸೈಜ್ ಅದು ನೀವು ಮಾಡಿರೋದು? ಇದು 3x15 ಇದೆ. 3x15. ಹೌದು. ಓಕೆ. ಈ ಎಷ್ಟು ಬೆಳೆ ಇದರಲ್ಲಿ 3x15ರಲ್ಲಿ? ಇದರಲ್ಲಿ ಹೆಚ್ಚು ಕಮ್ಮಿ 62 ತರಕಾರಿಗಳಿದಾವೆ. 62. ಹೌದು. ಈಗ 62 ತರಕಾರಿ ಹಾಕಿದ್ದೀರಾ? ಬಿತ್ತೆ ಹಾಕಿ ಎಷ್ಟು ಮಂತ್ಸಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ? ಇದು 45 ಡೇಸ್ ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ. 3 ಮಂತ್ಸ್. ಒಂದೂವರೆ ತಿಂಗಳಲ್ಲಿ ಅದು ಸೊಪ್ಪು ಎಲ್ಲ 62 ಬೀಜ ಹಾಕಿದ್ರಲ್ಲ, ಯಾವ್ದಾದಂತ ಒಂದು ಮೆನ್ಷನ್ ಮಾಡ್ಬೋದಾ ಒಂದಿಷ್ಟು? ಇಲ್ಲಿ ಇದ್ರಲ್ಲಿ ಇದೆ ಆಕ್ಚುಲಿ ಒಂದು ಲೇಔಟ್ ಮಾಡಿದೆ ನಾನು. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಓಕೆ. ಈಗ ನೋಡಿ ಚೌಕ 4ರದು. ಈಗ ನಾವೇನ್ ಮಾಡಿದೀವಿ ಅಂದ್ರೆ ಇಲ್ಲಿ ಎಡ್ಜಸ್ ಅಲ್ಲಿ ಬೀಟ್ರೂಟ್ ಹಾಕೊಂಡಿದೀವಿ. 2 ಎಡ್ಜಸ್ ಅಲ್ಲಿ 2 ಸೇಮ್ ಹಾಕೊಂಡಿದೀವಿ ಇಲ್ಲಿ ಮಾತ್ರ. ಇಲ್ಲಿ ಒಂದ್ರಲ್ಲಿ ನೋಡಿ ತಿಂಗಳು ಹುರುಳಿ ಹಾಕೊಂಡಿದೀವಿ. ಇಲ್ಲಿ ಬದನೆ ಕರಿ ಉದ್ದ, ಇದು ಪಿಂಕ್ ಬೀನ್ಸ್, ಬದನೆ ನೇರಳೆ ಉದ್ದ, ಸಿಹಿ ಗೋವಿನ ಜೋಳ, ಬದನೆ ಬಿಳಿ ಗುಂಡು, ಫ್ರೆಂಚ್ ಬೀನ್ಸ್, ಬದನೆ ಲೋಕಲ್ ವ್ಯಾಕ್ಸ್ ಬೀನ್ಸ್. ಎಷ್ಟು ಬರುತ್ತೆ ಸರ್ ಇದು? ಇದು ಅಂದ್ರೆ ಮನೆಗೆ ಆಗೋಷ್ಟು ನಮಗೆ ಇದು ಕಮರ್ಷಿಯಲ್ ಪರ್ಪಸ್ ಅಲ್ಲ, ಇದು ಮನೆಗೆ ಆಗೋಷ್ಟು ನಮಗೆ ತರಕಾರಿ ಬೆಳ್ಕೋಬಹುದು ಇದರಲ್ಲಿ. ಪ್ರತಿಯೊಬ್ಬ ಮನೆ ಹಿತ್ತಲಲ್ಲಿ ಅಥವಾ ತೋಟದಲ್ಲಿ ಗದ್ದೆಯಲ್ಲಿ ಇದನ್ನ ಬೆಳ್ಕೋಬಹುದು. ಅವರು ಯಾವುದೇ ರೀತಿ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಅವ್ರ ತರಕಾರಿ ಅವರೇ ಬೆಳ್ಕೋಬಹುದು. ಇದು ತುಂಬಾ ಈಸಿಯಾಗಿ ಹೆಣ್ಮಕ್ಳೇ ಮ್ಯಾನೇಜ್ ಮಾಡಬಹುದು. ಇದರಲ್ಲಿ ಏನು ನಾವು ಮೆಷಿನರಿ ಯೂಸ್ ಮಾಡಿ ಉಳುಮೆ ಮಾಡೋ ಅವಶ್ಯಕತೆ ಇಲ್ಲ, ಏನಿಲ್ಲ, ಎಲ್ಲ ಕೈ ಕೆಲಸನೇ, ಈಸಿಯಾಗಿ ಬೆಳ್ಕೋಬಹುದು. ಎಷ್ಟು ಖರ್ಚಾಗುತ್ತೆ ಸರ್ ಅಂದಾಜು 62? ಇದನ್ನ ಒಂದ್ಸತಿ ಇನ್ವೆಸ್ಟ್ಮೆಂಟ್ ನಾವು ಮಾಡಿ ನಾಟಿ ಬೀಜಗಳನ್ನ ತಗೊಂಡ್ಬರ್ಬೇಕು. ಇದ್ರಲ್ಲಿ ಹೈಬ್ರಿಡ್ ಬೀಜ ನಾವು ಅಡ್ವೈಸ್ ಮಾಡಲ್ಲ, ಯಾಕಂದ್ರೆ ಒಮ್ಮೆ ಹೈಬ್ರಿಡ್ ಬೀಜ ಆ ಫಲದಲ್ಲಿ ಮತ್ತೆ ಬಿತ್ತಿದ್ರೆ ಅವು ಬರೋ ಚಾನ್ಸಸ್ ಇರಲ್ಲ. ಸೊ ಹಾಗಾಗಿ ನಾವು ನಾಟಿ ಬೀಜ ಒಮ್ಮೆ ನಾವು ತಗೊಂಡ್ಬಂದ್ಬಿಟ್ಟು ಹಾಕೊಂಡ್ಬಿಟ್ರೆ ಮತ್ತೇನು ಖರ್ಚಿಲ್ಲ ಇದರಲ್ಲಿ. ಈಗ ನಾವು ಇದನ್ನ ಯೂಸ್ ಮಾಡಿರೋದು ಇಲ್ಲಿ ಏನು ಅವೈಲೇಬಲ್ ಮೆಟೀರಿಯಲ್ಸ್ ಇದೆಯಲ್ಲ, ಇಲ್ಲಿ ನಮಗೆ ಕಂಬಗಳು ಅವೈಲೇಬಲ್ ಇತ್ತು, ಆ ಕಂಬಗಳನ್ನ ಯೂಸ್ ಮಾಡ್ಬಿಟ್ಟು ಬೆಡ್ ಮಾಡ್ಕೊಂಡಿದೀವಿ. ಕೆಲವೊಂದ್ ಕಡೆ ನಾವು ಹಂಚಿಗಳು ಯೂಸ್ ಮಾಡ್ಕೊಂತೀವಿ, ಕೆಲವೊಂದ್ ಕಡೆ ತೆಂಗಿನ ಚರಟ ಇರುತ್ತಲ್ಲ ಅದನ್ನ ಸಿಪ್ಪೆನ ಅದನ್ನ ಜೋಡಿಸ್ತೀವಿ, ಕೆಲವೊಂದ್ ಕಡೆ ತಗಡು ಜೋಡಿಸಿದೀವಿ. ಸೊ ಈ ರೀತಿಯಾಗಿ ಏನೇನ್ ಮೆಟೀರಿಯಲ್ಸ್ ಅವ್ರ ತೋಟದಲ್ಲಿ ಅವೈಲೇಬಲ್ ಇದೆ ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಬೆಡ್ ಮಾಡ್ತೀವಿ. ಈ ಪದ್ಧತಿ ರೈತರಿಗೆ ಎಷ್ಟು ಅವಶ್ಯಕತೆ ಅಂತ ಹೇಳ್ತೀರಾ? ಇದು ರೈತರ ಆರೋಗ್ಯದ ದೃಷ್ಟಿಯಿಂದ ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ರೈತರು ಈಗ ತಮ್ದು ಮೇನ್ ಬೆಳೆ ಏನೋ ಮಾಡ್ಕೊಳ್ತಾರೆ, ಅವರು ಜೀವನ ಉಪಯೋಗಕ್ಕಾಗಿ ಏನೋ ಮಾಡ್ಕೊಂಡಿರ್ತಾರೆ. ಅದನ್ನ ಬಿಟ್ಬಿಟ್ರೆ ಅವ್ರು ಬೇರೆದು ಜಾಗ ಇದ್ರೂ ಕೂಡ ಅವರು ಮಾಡ್ಲಿಕ್ಕೆ ಹಿಂದೇಟಾಗ್ತಾರೆ. ಯಾಕಂದ್ರೆ ಅವ್ರಿಗೆ ಸಮಯ ಸಿಕ್ಕೋದಿಲ್ಲ, ಅಥವಾ ನೀರಿನ ಅವಶ್ಯಕತೆ ಜಾಸ್ತಿ ಇದೆ, ಕೀಟದ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ತರಕಾರಿ ಬೆಳಿಲಿಕ್ಕೆ ಹಿಂದೇಟ್ ಹಾಕೋತಾರೆ. ಅಟ್ಲೀಸ್ಟ್ ನಾವು ಅವ್ರಿಗೆ ಏನ್ ಹೇಳೋದು ಅಂದ್ರೆ, ಅಟ್ಲೀಸ್ಟ್ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ನಿಮ್ಮ ತರಕಾರಿ ನೀವೇ ಬೆಳ್ಕೊಳ್ಳಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸಿಗೋ ತರಕಾರಿಗಳು ತುಂಬಾ ವಿಷಯುಕ್ತವಾಗಿರ್ತವೆ. ಅವಕ್ಕೆ ಪೆಸ್ಟಿಸೈಡ್ಸ್ ಆಡ್ ಮಾಡಿರ್ತಾರೆ, ಇನ್ಸೆಕ್ಟಿಸೈಡ್ಸ್ ಆಡ್ ಮಾಡಿರ್ತಾರೆ. ಸೊ ಅವೆಲ್ಲ ಆರೋಗ್ಯ ದೃಷ್ಟಿಯಿಂದ ತುಂಬಾ ಡೇಂಜರ್. ಹಂಗಾಗಿ ತಮ್ಮ ತರಕಾರಿಗಳು ತಾವೇ ಬೆಳ್ಕೊಂಡ್ರೆ ಒಳ್ಳೇದು. ಈ ಪದ್ಧತಿಯಲ್ಲಿ ಈ ಭಾಗದಲ್ಲಿ ನೀವು ಕೂಡ ಶಿಬಿರಗಳೆಲ್ಲ ಮಾಡ್ತಾ ಇರ್ತೀರಾ, ಹೋಗ್ತಾ ಇರ್ತೀರಾ. ಸೊ ಈ ಪದ್ಧತಿನ ಸಾಕಷ್ಟು ಬಾರಿ ಹೇಳಿರ್ತೀರಾ. ಈಗೆಲ್ಲ ಅಳವಡಿಸ್ಕೊಳ್ತಾ ಇದಾರ? ಅಂದಾಜ್ ಎಷ್ಟು ಜನ ಅಳವಡಿಸ್ಕೊಂಡಿರ್ಬೋದು? ಏನ್ ಹೇಳ್ತಾ ಇದಾರೆ ಈಗ ಅವರೆಲ್ಲ? ಇದನ್ನ ಆಕ್ಚುಲಿ ನಾವು ಮಾಡಿರೋದು ಒಂದು 5-6 ಸತಿ, ಇದು 5ನೇ ಶಿಬಿರ ಈ ತರ ಮಾಡ್ತಿರೋದು ನಮ್ಮ ಜಿಲ್ಲೆ ಒಳಗೆ. ಸೊ 5 ಇದ್ರ ಕಡೆ ಮಾಡಿದ್ದಾರೆ. ಮತ್ತೆ ಬೇರೆ ಕಡೆ ನಮ್ಗೆ ಇಲ್ಲಿ ನೋಡ್ಕೊಂಡಿರೋರು ಕೂಡ ಅವ್ರ ಹೊಲದಲ್ಲಿ ಮಾಡ್ಕೊಂಡಿದ್ದಾರೆ, ಕೆಲವರೆಲ್ಲ ಮಾಡ್ಕೊಂಡಿದ್ದಾರೆ. ಅವ್ರ ಫೋಟೋಸ್ ಕಳಿಸ್ತಾ ಇರ್ತಾರೆ ಈ ರೀತಿ ಮಾಡಿದೀವಿ ಅಂತ. ಸೊ ಪರವಾಗಿಲ್ಲ, ಅವ್ರಿಗೆಲ್ಲ ರಿಸಲ್ಟ್ಸ್ ಎಲ್ಲ ಚೆನ್ನಾಗಿ ಸಿಕ್ಕಿದೆ. ಏನ್ ಹೇಳ್ತೀರಾ ಸರ್ ಒಟ್ಟಾರೆ ನಮ್ಮ ರೈತರಿಗಾಗ್ಲಿ, ಯುವ ರೈತರಿಗಾಗ್ಲಿ, ಯುವ ಮಹಿಳಾ ರೈತರಿಗಾಗ್ಲಿ, ಸೊ ಇದು ಮಾಡಬಹುದಾದಂತಹ ಕಾರ್ಯ ಆಗಿರೋದ್ರಿಂದ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ನೀವು? ಖಂಡಿತ ಇದು ಎಲ್ಲರೂ ಮಾಡ್ಬೇಕಾಗಿರೋ ಒಂದು ವಿಷಯನೇ ಇದೆ ಇದು ಕೂಡ. ಯಾಕಂತಂದ್ರೆ ಇದರಲ್ಲಿ ನಾವು ಸಹಜ ಕೃಷಿಯ ಪ್ರಿನ್ಸಿಪಲ್ಸ್ ಎಲ್ಲ ಅಳವಡಿಸ್ಕೊಂಡಿದೀವಿ. ಇಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳು ಯೂಸ್ ಮಾಡಿಲ್ಲ. ಮತ್ತೆ ಸಾವಯವ ಒಳಸುರಿನೂ ಏನೂ ಇಲ್ಲ. ಇಲ್ಲಿ ಹಸಿರೆಲೆ ಒಂದ್ ಬಿಟ್ಬಿಟ್ರೆ ಬೇರೆ ಏನೂ ಇಲ್ಲ. ಇದು ಆಟೋಮೆಟಿಕಲಿ ಗಿಡಗಳು ತಮ್ಮ ಪೋಷಣೆ ಮಾಡ್ಕೊಳ್ಳೋ ಒಂದು ಶಕ್ತಿ ಅವುಗಳಿಗೆ ಇರುತ್ತೆ. ಸೊ ಅದರದ್ದು ಒಂದು ಉಪಯೋಗ ನಾವು ತಗೋತಾ ಇದ್ದೀವಿ ಅಷ್ಟೇ. ನೀವು ರೈತರಿಗೆ ಹೇಳೋದಾದ್ರೆ ಎಲ್ಲ ದಯವಿಟ್ಟು ಮಾಡಿ, ಇದನ್ನ ಮಾಡಿ ಟ್ರೈ ಮಾಡಿ. ಬಗೆ ತರಕಾರಿಗಳು ಬರುತ್ತೆ, ಅದನ್ನ ನೀವು ತಿಂದ್ಬಿಟ್ಟು ಖುಷಿ ಪಡಿ. ಸರ್, ಒಂದ್ ವೇಳೆ ಈ ಪದ್ಧತಿ ಬಗ್ಗೆ ಏನಾದ್ರು ಡೌಟ್ ಇತ್ತು, ಏನಾದ್ರು ಕೇಳ್ಬೇಕು ಅಂದ್ರೆ ತಮ್ಮನ್ನ ಸಂಪರ್ಕಿಸಬಹುದಾ? ಖಂಡಿತವಾಗಿ ನಮ್ಮ ಐಕಾಂತಿಕ ಗುಂಪಿನಲ್ಲಿ ಸೇರ್ಕೊಳ್ಳಿ. ಅಲ್ಲಿ ರಾಘವಣ್ಣ ಅವರು ಇದ್ದಾರೆ, ಅವ್ರು ಸಜೆಷನ್ ಕೊಡ್ತಾರೆ. ಸೊ ಅವ್ರ ಮಾರ್ಗದರ್ಶನದಲ್ಲೇ ಇದೆಲ್ಲ ಆಗ್ತಾ ಇರೋದು. ಸೊ ಡೆಫಿನೆಟ್ಲಿ ಅವ್ರು ಹೆಲ್ಪ್ ಮಾಡ್ತಾರೆ. ನಾನು ಆಗ್ಲಿ ಕೇಳೋಣ ಅನ್ಕೊಂಡೆ, ಮರ್ತ್ಬಿಟ್ರೆ ಈಗ ಕೇಳ್ತಾ ಇದೀನಿ. ಇದಕ್ಕೆ ಈ ಪದ್ಧತಿಗೆ ಹೆಸರು ಯಾಕೆ ಚೌಕಾಬಾರ? ಚೌಕಾಬಾರ ಏನಕ್ಕೆ ಅಂದ್ರೆ ಇದನ್ನ
ಮೂಲತಃ ಇದನ್ನ ಡೆವಲಪ್ ಮಾಡಿರೋದು ರಾಘವಣ್ಣ ಮತ್ತೆ ಶಿವಮೊಗ್ಗದ ಸಂತೋಷ್ ಅಂತ ಹೇಳ್ಬಿಟ್ಟು. ಸೊ ಅವ್ರೇನ್ ಹೇಳ್ತಾರೆ ಅಂದ್ರೆ, ಈಗ ಯೂಶಲಿ ನಾವು ಚೌಕಾಬಾರ ಆಟ ಆಡ್ಬೇಕಾದ್ರೆ 9 ಕೋಣೆಗಳು ಮಾಡ್ತೀವಿ. ಆ 9 ಕೋಣೆನಲ್ಲಿ ನಾವು 9 ತರ ತರಕಾರಿ ಹಾಕಿದೀವಿ. ಅಲ್ಲಿ ಸೊಪ್ಪನ್ನ ನಾವು ಹರಡಿದೀವಿ, ಮತ್ತೆ ಎಡ್ಜಸ್ ಅಲ್ಲಿ ನಾವು ಬೇರೆ ತರಕಾರಿಗಳನ್ನ ಹಾಕಿದೀವಿ. ಸೊ 9 + 1 10 + 2 ಇದು ಬೇರೆ ತರಕಾರಿ. ಸೊ ಒಂದು ಚೌಕದಲ್ಲಿ 12 ತರ ಇದೆ. ಬಾರ ಅಂದ್ರೆ ಅದು ಹಿಂದಿ ವರ್ಡ್ ಬಾರ. ಸೊ ಒಂದು ಚೌಕದಲ್ಲಿ 12 ಇರೋದ್ರಿಂದ ಅದು ಚೌಕಾಬಾರ ಅಂತ ಒಂದು ಕೋಡ್ ವರ್ಡ್ ಕೊಟ್ಟಿದ್ದಾರೆ. ಸೊ ಇದು ಈಗ ನೀವೇನು ಇನ್ನೇನು ಔಷಧಿ ಅಥವಾ ಅದೇನು ಹಾಕ್ಲೇಕಿಲ್ಲ, ಏನು ನೀರಷ್ಟೇ ಹಾಕ್ಬೇಕು. ಇದನ್ನ ಯಾವಾಗ ಮಣ್ಣನ್ನ ನೋಡ್ತಾ ಇರ್ಬೇಕು. ತೇವಾಂಶ ಕಮ್ಮಿ ಆದಂಗೆಲ್ಲ ಸ್ವಲ್ಪ ನೀರು ಹೊಡ್ಕೊತಿದ್ರೆ ಆಯ್ತು. ಇನ್ನೇನು ಬೇರೆ ಏನು ಏನು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ತನಕ ಅದ್ಭುತವಾದಂತಹ ವಿವರಣೆಯನ್ನು ಕೊಟ್ಟಿದ್ದೀರಾ ಸಂಕ್ಷಿಪ್ತವಾಗಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.